ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಳಗ್ಗೆ ಬ್ಲಾಗ್ ಶುರು ಮಾಡೀನಿ. ಏನಂದರೆ ಇವಾಗ ಸ್ನಾನ ಆಯಿತು. ನಾನು ಮಾಡಿ ಆಮೇಲೆ ಆರಾಧ್ಯಾಗ ಮಾಡಿಸ್ಕೊಂಡು ಬಂದೆ. ಸ್ವಲ್ಪ ಆಕೆಗೆ ಪೌಡ್ರ್ ಹಚ್ಚಿ, ಈ ಥರ ಸೆಕೆ ಇರ್ತದಲ್ಲ, ಹಾಗಾಗಿ ಪೌಡ್ರೆಲ್ಲ ಹಚ್ಚಿ ರೆಡಿ ಮಾಡ್ತೀನಿ. ನನ್ನ ಕೈಲೇ ರೆಡಿ ಮಾಡಿಸ್ಕೊತಾಳೆ ಅಕ್ಕಿ. ಬೇರೆ ಯಾರು ಮಾಡಿದ್ರೂ ಮಾಡಿಸ್ಕೊಳ್ಳಲ್ಲ. ಮತ್ತು ಅವರಪ್ಪ ಮಾಡಬೇಕು, ಇಲ್ಲ ನಾನು ಮಾಡಬೇಕು. ಮತ್ತು ಇವಾಗ ಸದ್ಯಕ್ಕಂತೂ ಅವರಪ್ಪ ಊರಾಗಿದ್ದಾರೆ, ಹಾಗಾಗಿ ದಿನ ನಾನೇ ಇಷ್ಟೆಲ್ಲ ಮಾಡಿ ಪೌಡ್ರ್ ಕುಂಕುಮ ಹಚ್ಬಿಟ್ಟು ಏನಾರು ನಾಷ್ಟ ಮಾಡಿಸ್ಬೇಕು. ಒಂದೊಂದು ದಿವಸ ಹಾಗೆ ತಿಂದು ಬಿಡ್ತಾಳೆ, ಒಂದೊಂದು ದಿವಸ ನಾಷ್ಟ ಮಾಡೇನೆ ಅಕ್ಕಿ ಸ್ನಾನ ಮಾಡೇನೆ ನಾಷ್ಟ ಮಾಡ್ತಾಳೆ. ಹಾಗಾಗಿ ಸದ್ಯಕ್ಕೆ ಇವಾಗ ಅಕ್ಕಿದ್ದು ಫಸ್ಟು ಪಾಪನ ಮಲಗಿಸ್ಬಿಟ್ಟು ನಾನು ಅಕ್ಕಿಗೆ ರೆಡಿ ಮಾಡ್ತೀನಿ. ಇಬ್ಬರನ್ನೂ ಒಮ್ಮೆ ಆದರೆ ಆಗಂಗಿಲ್ಲ. ಅದಕ್ಕೆ ಇಬ್ಬರನ್ನೂ ಹೆಂಗೆ ಮೇಂಟೈನ್ ಮಾಡೋದು, ಸ್ವಲ್ಪ ಇಲ್ಲಿ ಅಷ್ಟೊಂದು ರಿಸ್ಕ್ ಅನಿಸಲ್ಲ. ಯಾಕಂದ್ರೆ ಅಪ್ಪ ಅಮ್ಮ ಎಲ್ಲ ಇರ್ತಾರೆ, ಹಾಗಾಗಿ ಪಾಪನ ನೋಡ್ಕೊತಿರ್ತಾರೆ. ನಾನು ಇಕ್ಕಿನ ಕಡೆ ಗಮನ ಕೊಡ್ತೀನಿ. ಅಲ್ಲಿ ನಮ್ಮ ಊರಿಗೆ ಹೋದ್ರೆ ಮತ್ತು ಸ್ವಲ್ಪ ಕಷ್ಟ ಆಗ್ತದೆ. ಹೆಂಗಾಗ್ತದೆ ಏನೋ ಅದೂ ಇನ್ನೂ ಅಷ್ಟು ಗೊತ್ತಿಲ್ಲ. ನೋಡೋಣ ನೆಕ್ಸ್ಟ್ ಏನೇನು ಹೆಂಗೆ ಆಗ್ತದೆ ಅಂತೇಳಿ. ಸದ್ಯಕ್ಕೆ ಇವಾಗ ಆರಾಧ್ಯಾಗ ಸ್ನಾನ ಎಲ್ಲ ಮಾಡಿಸಿ, ಆಮೇಲೆ ಸ್ನಾನ ಆದ ತಕ್ಷಣ ಇನ್ನೊಂದು ಕೆಲಸ ಏನಪ್ಪ ಅಂದ್ರೆ ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡಬಾರ್ದು. ಸ್ವಲ್ಪ ಅದೊಂದು ಭಾಳ ರೂಢಿ ಆಗಿದೆ ಇಲ್ಲಿಗೆ ಬಂದಮೇಲೆ. ಅಲ್ಲಿನೂ ಮಾಡ್ತಿದ್ಲು, ಇಲ್ಲಿ ದಿನ ನಮ್ಮ ಅಪ್ಪ ಜೊತೆ ಬಂದು ಇದು ಮಾಡ್ತಿದ್ಲು. ಇವತ್ತು ನಾನು ಮಾಡಿಸಿದೆ ಸ್ನಾನ. ಹಾಗಾಗಿ ನೋಡಿರಿ, ಇವಾಗ ದೇವ್ರ ಮನೆಗೆ ಬಂದು ಅರಿಶಿನ ಕುಂಕುಮ ಏರಿಸಿ ನಮಸ್ಕಾರ ಮಾಡಿ ಆಮೇಲೆ ನಾಷ್ಟ ಮಾಡ್ತಾಳೆ. ಅದು ಏನಂದ್ರೆ ದೊಡ್ಡವ್ರು ನಾವು ಏನು ಮಾಡ್ತೀವಿ ಅದೇ ಮಕ್ಕಳು ಕಲಿತಾವೆ. ನಾವು ಏನು ಮಾಡ್ತೀವಿ ಅನ್ನೋದು ನಮ್ಮ ಇದರಲ್ಲಿ ಇರ್ತದೆ. ನಾವು ಸ್ವಲ್ಪ ಆದಷ್ಟು ಈ ಥರ ಎಲ್ಲ ರೂಢಿ ಹಾಕಿಬಿಟ್ರೆ ಅದು ಕೊನೆ ತನಕ ಅವ್ರಿಗೆ ಅದೇ ಥರ ರೂಢಿ ಇರ್ತದೆ. ಮಂತ್ರಾಕ್ಷತೆ ತಗೋ, ಮಂತ್ರಾಕ್ಷತೆ ತಗೋ, ಪೈಸೆ ಜೇಜಿ ಪೈಸೆ ಬಿಡ್ತಗೋ. ಹಿಂಗೆ ನಮಸ್ಕಾರ ಮಾಡಿ, ಬಗ್ಗೆ ನಮಸ್ಕಾರ ಮಾಡಿ ಕೆಳಗೆ. ಇಳಿ ಕೆಳಗೆ. ನೋಡಿ, ಇವಾಗ ಏನು ಮಾಡಬೇಕು, ನಾಷ್ಟ ಮಾಡಬೇಕು. ನೋಡ್ರಿ, ನಮ್ಮಮ್ಮ ಏನು ಮಾಡ್ಲಿಕ್ಕತ್ತಾಳ, ಇವತ್ತು ಇಡ್ಲಿ ಮಾಡ್ಯಾಳ. ಸ್ಪೆಷಲ್ ಇಡ್ಲಿ ಆರಾಧ್ಯನ ಸಲುವಾಗಿ. ಇದು ನೋಡ್ರಿ, ಸಾಂಬಾರು ರೆಡಿ ಆಗ್ಯದ, ಇಡ್ಲಿ ಆಗ್ಲಿಕ್ಕತ್ತಾವ. ಒಂದು ಟ್ರಿಪ್ ಆಗ್ಯದ, ಇವಾಗ ಇನ್ನೊಂದು ಟ್ರಿಪ್ ಇಟ್ಟಾಳ. ನೋಡ್ರಿ, ಇವಾಗ ನಾಷ್ಟ ಮಾಡ್ಲಿಕ್ಕತ್ತಾಳ. ಚಟ್ನಿ ಸಾಂಬಾರು ಎಲ್ಲ ರೆಡಿಯಾಗಿತ್ತು. ಅಕ್ಕಿಗೆ ಹಾಕ್ಕೊಟ್ಟಿನಿ. ಅಂದ್ರೆ ಜಾಸ್ತಿ ಹಾಕ್ಕೊಡಲ್ಲ, ಫಸ್ಟಿಗೆ ಅಕ್ಕಿ ಎಷ್ಟು ತಿಂತೀನಿ ಅಂತಾಳ ಅಷ್ಟೇ ಹಾಕ್ಕೊಡ್ತೀನಿ. ಆಮೇಲೆ ಬೇಕಾದ್ರೆ ಮತ್ತೊಂದು ಸ್ವಲ್ಪ ಹಾಕ್ತೀನಿ. ಮಕ್ಳಿಗೆ ಹಂಗೆ ಮಾಡ್ಬೇಕು, ಯಾಕಂದ್ರೆ ಜಾಸ್ತಿ ಆಯ್ತಂದ್ರೆ ಅವಕ್ಕೂ ಇಷ್ಟ ಆಗಲ್ಲ. ಅವ್ರು ಎಷ್ಟು ತಿಂತೀನಿ ಅಂತಾರೆ ಅಷ್ಟರ ಮೇಲೆ ತಿನ್ನಿಸ್ಬೇಕು. ಫ್ರೆಂಡ್ಸ್, ನೋಡಿರಿ, ನಂದು ನಾಷ್ಟ ಎಲ್ಲ ಆಯಿತು. ಆದಮೇಲೆ ಎಲೆ ತೊಗೊಂಡಿನಿ. ಯಾಕಪ್ಪ ಎಲೆ ತೊಗೋಬೇಕಂದ್ರೆ ಬಾಣಂತಿಯರು ಎಲೆ ತಿನ್ನಬೇಕು. ಎಲೆ ತಿಂದು ಮಕ್ಕಳು ತುಟಿಗೆ ಹಚ್ಚಬೇಕು. ಅಂದರೆ ಪಾಪುದು ತುಟಿಗೆ ಹಚ್ಚಿದ್ರೆ ತುಟಿ ಕೆಂಪಾಗ್ತಾವಂತಾರೆ. ಆಮೇಲೆ ಡೈಜೆಷನ್ಗೂ ಒಳ್ಳೆಯದು. ಎಲ್ಲದಕ್ಕೂ ಕೆಮ್ಮಾಗಂಗಿಲ್ಲ, ಆಮೇಲೆ ಜಾಸ್ತಿ ಕೋಲ್ಡ್ ಆಗಂಗಿಲ್ಲ. ಇದಕ್ಕೆಲ್ಲದಕ್ಕೂ ಒಂಥರ ಮನೆ ಮದ್ದು ಅಂತಲೇ ಹೇಳ್ಬೋದು. ಮತ್ತು ಹಿಂದಿನ ಕಾಲಕ್ಕೂ ಊಟ ಆದ ತಕ್ಷಣವೇ ಎಲೆ ಅಡಿಕೆ ಹಾಕೋತಿದ್ರು. ಇವಾಗ ಎಲ್ಲಿ ಜಾಸ್ತಿ ಹಾಕ್ಕೊಳ್ಳಲ್ಲ. ಈ ಬಾಣಂತಿಯರಿಗೆ ಮಾತ್ರ ಕೊಡಲೇಬೇಕು, ತಿನ್ನಲೇಬೇಕು. ಬಾಣಂತಿಯರು ಊಟ ಆದ ತಕ್ಷಣವೇ ತಿನ್ನಬೇಕು. ಇವಾಗ ಆಲ್ರೆಡಿ ನನಗೆ 3 ತಿಂಗಳು ಆಗ್ಯದ. 3 ತಿಂಗಳವರೆಗೂ ನಾನು ತಿಂತಾನೆ ಬಂದೀನಿ. ಒಂದು ದಿವ್ಸ ಬಿಟ್ಟು ಒಂದು ದಿವಸ, ದಿನ ಯಾವಾಗ ಆಗ್ತದೋ ಅವಾಗ ತಿಂದೀನಿ. ನೋಡಿರಿ, ಒಂದು ಸ್ವಲ್ಪ ಸೋಪ್ ಹಾಕ್ಕೊಡ್ರೆ ಸೋಪು ಕೂಡ ಒಳ್ಳೆಯದು, ಡೈಜೆಷನ್ ಚೆನ್ನಾಗಿ ಆಗ್ತದೆ. ಆಮೇಲೆ ಹೊಟ್ಟೆ ನೋವು ಬರೋಂಗಿಲ್ಲ. ಎಲ್ಲನೂ ಒಂದೊಂದು ರೀಸನ್ ಇರ್ತದೆ. ಇವಾಗ ಸದ್ಯಕ್ಕೆ ನೋಡಿರಿ, ಬಾಣಂತಿಯರಿಗೆ ಎಲೆ ನಾನು ತಿಂತಾಯಿದ್ದೀನಿ. ಇವಾಗ ಮತ್ತು ಮಧ್ಯಾಹ್ನ ಪಾಪ್ಕಾರ್ನ್ ಇದ್ವ ಒಂದು ಸ್ವಲ್ಪ ಮನೇಲಿ. ಪಾಪ್ಕಾರ್ನ್ ಕರ್ದು ಕೊಡು ಅಂತ ಇದ್ಲು, ಅದಕ್ಕೆ ಒಂದು ಸ್ವಲ್ಪ ಹಾಕಿ ಇಟ್ಟೀನಿ. ಯಾಕಂತಂದ್ರೆ ಹುಡುಗರಿಗೆ ಏನಾದ್ರು ತಿನ್ಬೇಕು ಅನ್ನಿಸ್ತಿರ್ತದೆ ಅವಾಗವಾಗ. ಆದರೆ ಸ್ವಲ್ಪ ಆರಾಧ್ಯಾಗಿ ಈ ಥರ ಕಡಿಮೆ ಜಾಸ್ತಿ ಕೊಟ್ಟಿಲ್ಲ ನಾನು. ಒಂದು ಪ್ಯಾಕೆಟ್ ಇತ್ತು, ಮಾಡೋಣ ಅಂಥೇಳಿ ಇವಾಗ ಮಾಡ್ಲಿಕ್ಕತ್ತೀನಿ. ಯಾಕಂದ್ರೆ ಆಕೆಗೆ ಸ್ವಲ್ಪ ಹೊಟ್ಟೆ ಭಾಳ ನಾಜೂಕದ, ಸುಮ್ಮನೆ ಹೊಟ್ಟೆ ನೋವು ಅದು ಬರುತ್ತಾ ಅಂಥೇಳಿ ನಾನು ಅಷ್ಟೊಂದು ಕೊಡಲಿಲ್ಲ. ಇಷ್ಟು ಮಾಡಿ ಸ್ವಲ್ಪ ತೆಗೆದಿಟ್ಟು ಸ್ವಲ್ಪನೇ ಆರಾಧ್ಯ ಕೊಡ್ತೀನಿ. ಯಾಕಂದ್ರೆ ಭಾಳ ಕೊಟ್ರೆ ಮಕ್ಳಿಗೆ ಊಟನೂ ಸೇರಲ್ಲ, ಆಮೇಲೆ ಅದು ಹೊಟ್ಟೆ ನೋವು ಅದು ಬರ್ಬೋದು. ಅದಕ್ಕೆ ನಾನು ಇಷ್ಟು ಮಾಡಿಲ್ಲ, ಸ್ವಲ್ಪ ಕೊಡ್ತೀನಿ ಆಕೆಗೆ ತಿನ್ನಕ್ಕೆ. ನೋಡಿ ಫ್ರೆಂಡ್ಸ್, ಏನಂತಂದ್ರೆ ನಮ್ಮ ಅಕ್ಕನ ಮಕ್ಕಳಿದ್ರಲ್ಲ, ಅವರು ದಿನ ಏನು ಮಾಡ್ತಿದ್ರಂದ್ರೆ ಸಾಯಂಕಾಲ ಒಂದು 4 ಗಂಟೆ ಆದ ತಕ್ಷಣ ಕಸ ಬಳಿದು ತಳಿ ರಂಗೋಲಿ ಮಾಡಿ ಗಿಡಕ್ಕೆ ನೀರು ಹಾಕ್ತಿದ್ರು. ಅದೇ ಒಂದು ಸ್ವಲ್ಪ ಅಭ್ಯಾಸ ಆಗ್ಬಿಟ್ಟದು ನಮ್ಮ ಆರಾಧ್ಯಾಗ. ಅವ್ರು ಮಾಡ್ದಂಗೆ ನಾನು ಮಾಡ್ತೀನಿ ಅಂತ ಹೇಳಿ ಕಸ ಬಳಿದು ಇವಾಗ ನೀರು ಹಾಕಿ ಬಂದ್ಲು ಗಿಡಕ್ಕೆ.
ಅದಕ್ಕೆ ಎಲ್ಲ ಗಿಡಕ್ಕೆ ನೀರು ಹಾಕಿ ಇಲ್ಲಿ ಮುಂದೆ ಒಂದು ಗಿಡಕ್ಕೆ ನೀರು ಹಾಕೋದು ಬಿಟ್ಟಿದ್ಲು, ಹಾಕು ಅಂತ ಹೇಳಿದೆ. ಮತ್ತು ಅದಕ್ಕೆ ಹಾಕ್ಲಿಕ್ಕತ್ತಾಳ. ಅದೇ ಹೇಳ್ದನಲ್ಲ, ದೊಡ್ಡವರು ಏನು ಮಾಡ್ತಾರೆ ಅದೇ ಮಾಡ್ತಾವಂತ. ನಮ್ಮ ಅಕ್ಕನ ಮಕ್ಳಿಗೆ ಅದೊಂಥರ ರೂಢಿ ಆಗಿಬಿಟ್ಟದ. ಸಂಜೆ ಆದ ತಕ್ಷಣವೇ ಕಸ ತಳಿ ರಂಗೋಲಿ ಮಾಡೋದು. ಈಕಿಗೂ ಸ್ವಲ್ಪ ಆಲ್ಮೋಸ್ಟ್ ರೂಢಿ ಆಗ್ಲಿಕ್ಕತ್ತದ. ಕಸ ಬಳಿತೀನಮ್ಮ ಅಂತ ಬರ್ತಾಳೆ, ರಂಗೋಲಿ ಹಾಕ್ತೀನಿ ಅಂತ ಬರ್ತಾಳೆ, ಈ ಥರ ಏನೇನೋ ಮಾಡ್ತಿರ್ತಾಳೆ. ಆಮೇಲೆ ಇಲ್ಲಿ ನೋಡ್ರಿ, ಇವತ್ತು ಮುಗುಲು ಎಷ್ಟು ಸ್ವಚ್ಛ ಅದ, ಎಷ್ಟು ಚೆನ್ನಾಗ್ಯದ. ಆಮೇಲೆ ಚಂದ್ರ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ಲಿಕ್ಕತ್ತಾನ. ದಿನ ಸ್ವಲ್ಪ ಮೋಡ ಏನಾದರೂ ಇರ್ತದೆ. ಇವತ್ತು ನೋಡ್ರಿ ಏನೂ ಇಲ್ಲ, ಫುಲ್ಲು ನೀಲಿ ಆಕಾಶ ಅಂತಾರಲ್ಲ, ಮಸ್ತ್ ಕಾಣತ್ತದ ನೋಡ್ರಿ. ಈ ಥರ ಗಿಡಗಳೆಲ್ಲ ಹಾಕ್ಯಾಳ ನಮ್ಮಮ್ಮ. ಇವಾಗ ಮಳೆ ಬರ್ತಾ ಇದ್ದಲ್ಲ, ಚೆಂದ ಬೆಳಿತಾವ. ಇದು ನಾಗಸಂಪಿಗೆ ಹೂವು ಗಿಡ 2 ಇದ್ದಾವ. ಅದೊಂಥರ ಗೆಡ್ಡೆ ಥರ ಇರ್ತವೆ. ಇದು ನೋಡ್ರಿ ಪುದೀನ ಎಷ್ಟು ಚೆನ್ನಾಗಿ ಒಂದದ. ತುಳಸಿ ಗಿಡ ಇದೊಂಥರ ಶೋಧ ಗಿಡ ನೋಡ್ರಿ. ಒಂದು ಸ್ವಲ್ಪ ಹಚ್ಚಿದ್ರೆ ಇಷ್ಟು ಅಗ್ಲ ಹರಡ್ಕೊಂತದ. ಮನೆಗೊಂದು ಸ್ವಲ್ಪ ಕಿತ್ಬಿಟ್ಟು ಹಚ್ಬೇಕು, ಭಾರಿ ಮಸ್ತ್ ಬೆಳೀತದೆ ನೋಡ್ರಿ. ಎಷ್ಟು ಅಗ್ಲ ಆಗಿದೆ ನೋಡ್ರಿ. ಇದು ಒಂಥರ ಗ್ರೀನರಿ ಚೆನ್ನಾಗಿರ್ತದೆ ಮನೆ ಮುಂದೆ. ಅದಾದಮೇಲೆ ಇಲ್ಲೆಲ್ಲ ಇದು ಹಾಕ್ಯಾರ, ಏನೋ ಕೊತ್ತಂಬರಿ ಹಾಕ್ಯಾರ. ಅಲ್ಲೆಲ್ಲಿ ಇವಾಗ ಮಳೆ ಬರ್ತದಂತೆ ಸ್ವಲ್ಪ ಅಲ್ಲಿ ಉದುರಿಸಿ ಇರ್ತಾರೆ ನೋಡ್ರಿ. ಇಲ್ಲೆಲ್ಲ ಗುಂಪು ಆಗ್ಯಾವ ಅಲ್ಲಲ್ಲಿ. ಚಲೋ ಬಂದವ ನೋಡೋಣ. ನೆಕ್ಸ್ಟ್ ಹೆಂಗೆ ಕೊತ್ತಂಬರಿ ಕಿತ್ಬೇಕಾದ್ರೆ ಒಂದು ವಿಡಿಯೋ ಮಾಡ್ತೀನಿ. ಚೆನ್ನಾಗಿ ಬಂದವ, ಅಲ್ಲಲ್ಲಿ ಹಾಕ್ಯಾರ. ಗಿಡದ ಮೇಲೆಲ್ಲ ಇವಾಗ ಮಳೆಗಾಲಕ್ಕೆ ಎಲ್ಲ ಬರ್ತಾವೆ ನೋಡ್ರಿ. ಹಾಗಲಕಾಯಿ ಗಿಡಗಳೆಲ್ಲ ನಾಟಿಬಿಟ್ಟವ, ಮಸ್ತ್. ಇದು ನೋಡ್ರಿ ಹತ್ತಿ ಗಿಡನೂ ಹತ್ತಿ ಬೀಜ ಉದುರಿಸಿರ್ತಾರಲ್ಲ, ಅಲ್ಲೆಲ್ಲ ಏನೇನು ಗಿಡಗಳೆಲ್ಲ ಬೆಳೆದ್ಬಿಟ್ಟಿರ್ತಾವ. ಆಮೇಲೆ ಇದು ನೋಡ್ರಿ ಸೊಪ್ಪು. ಇದಕ್ಕೇನೋ ರಾಜಗಿರಿ ಸೊಪ್ಪು, ಕಿರಿಸಲಿ ಸೊಪ್ಪು ಅಂತಾರೆ. ಇದು ದಂಟ್ ಅಂತಾರೆ ನಮ್ಮ ಕಡೆ, ಈ ಕಡೆ ರಾಜಗಿರಿ ಅಂತಾರೆ, ಬೆಂಗಳೂರು ಕಡೆ ದಂಟ್ ಸೊಪ್ಪು ಅಂತಾರೆ. ಇವನ್ನ ಏನು ಮಾಡೋದಂದ್ರೆ, ಇವಾಗ ಎರಡನ್ನ ಸಣ್ಣಗೆ ಹೆಚ್ಚಿಬಿಟ್ಟು ಪಲ್ಯ ತಾಳಿಸೋದು. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಬೇಕಾಗ್ತದೆ. ಇದನ್ನು ಪಲ್ಯನ ನೀವು ಕೆಲವೊಬ್ರು ಬಸ್ತು ಆ ಥರ ಇನ್ನೂ ಮಾಡ್ತಾರೆ. ಇದನ್ನು ಯಾವ ರೀತಿ ತಿನ್ಬೇಕಂತಂದ್ರೆ, ಇದಕ್ಕೆ ಹೆಚ್ಚಿಬಿಟ್ಟು ಬೇಯಿಸ್ಬೇಕು. ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಆಮೇಲೆ ಮೆಣಸಿನ್ಕಾಯಿ ಹಾಕಿ ಪಲ್ಯ ಹಾಗೇ ಬೇಯಿಸ್ಬೇಕು. ಅದೇನೇ ತಿನ್ನೋಕೆ ಚಲೋ. ಇದ್ರ ಜೊತೆ ಬೇರೆ ಏನೋ ಆ್ಯಡ್ ಮಾಡೋದ್ರೆ ಚೆಂದ ಅನ್ಸಲ್ಲ, ತಾಳಿಸಿಯೇ ತಿನ್ನಬೇಕಿದು. ಅಂದರೆ ನಮ್ಮ ಬಾಣಂತಿಯರಿಗೆ ಈ ಥರ ಎಲ್ಲ ಜಾಸ್ತಿ ಕೊಡ್ತಿರ್ತಾರೆ. ಸೊಪ್ಪಿನ ಪಲ್ಯ, ಬಕ್ರಿ ಇಂಥದ್ದೆಲ್ಲ ಜಾಸ್ತಿ ನೋಡ್ರಿ. ಈ ಥರ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು, ಅದು ಜಾಸ್ತಿ 2-3 ಕಟ್ಟಿದ್ರೂ ಸ್ವಲ್ಪನೇ ಆಗ್ಬಿಡ್ತದೆ ಅದು ಪಲ್ಯ. ಹಾಗಾಗಿ ಅದನ್ನೇ ತಿನ್ನಬೇಕು, ಆರೋಗ್ಯಕ್ಕೂ ಒಳ್ಳೆಯದು ನೋಡ್ರಿ. ಪಲ್ಯ ರೆಡಿ ಆಯಿತು ನೋಡ್ರಿ. ಈ ಥರ ಆಗುತ್ತೆ ಹಸರು ಪಲ್ಯ, ಚಲೋ ಇರ್ತದೆ. ಆಮೇಲೆ ಅಮ್ಮ ಬಕ್ರಿ ಮಾಡಿಕೊಡ್ಲಿಕ್ಕತ್ತಳ. ಫಸ್ಟ್ ಆರಾಧ್ಯಗೆ ಊಟ ಮಾಡಿಸ್ಬಿಟ್ಟೆ ನಾನು. ಆಲ್ಮೋಸ್ಟ್ ಏನು ಮಾಡ್ತೀನಿ ಅಂದ್ರೆ, ಫಸ್ಟ್ ಆರಾಧ್ಯಗೆ ಊಟ ಮಾಡಿಸಿ ಆಮೇಲೆ ನಾನು ಊಟ ಮಾಡ್ತೀನಿ ನೋಡ್ರಿ. ಈ ಥರ ಬಿಸಿ ಬಿಸಿ ಬಕ್ರಿ, ತಾಳ್ಸಿದ ಪಲ್ಯ ಭಾರಿ ಚಲೋ. ಬರ್ರಿ ಎಲ್ಲರೂ ಊಟ ಮಾಡೋಣ, ಬಿಸಿ ಬಿಸಿ ಬಕ್ರಿ ಪಲ್ಯ. ಫ್ರೆಂಡ್ಸ್ ನೋಡ್ರಿ, ಊಟ ಅದು ಎಲ್ಲ ಆಯಿತು. ಮಧ್ಯಾಹ್ನ ಊಟ ಎಲ್ಲ ಮಾಡಿ ಇವಾಗ ಆರಾಧ್ಯಗೆ ಫ್ರೆಶ್ ಅಪ್ ಮಾಡಿ ಅಕ್ಕಿ ಹೊರಗೆ ಹೋಗ್ಯಾಳ. ಸ್ವಲ್ಪ ತಿರ್ಗಾಡಿಸ್ಕೊಂಡು ಬರ್ತೀನಿ ಅಂತ ಕರ್ಕೊಂಡು ಹೋಗ್ಯಾಳ ಅಮ್ಮ. ನಾನು ನೋಡ್ರಿ ಪಾಪುಗೆ ತೂಗ್ಲಿಕ್ಕತ್ತೀನಿ. ಒಟ್ಟು ಮಲ್ಗೋವಳ್ಳಿ ಇವತ್ತು ಯಾಕೋ ನೋಡ್ರಿ, ಮಲಗಿಸ್ಲಿಕ್ಕತ್ತೀನಿ. ಹಂಗಾಗಿ ಗಾಳಿ ಸ್ವಲ್ಪ ಚೆನ್ನಾಗಿ ಬಿಟ್ಟದ. ಆಮೇಲೆ ಯಾಕೋ ಕರೆಂಟ್ ಇರಲಿಲ್ಲ ಇವತ್ತು. ಫುಲ್ಲು ಸೆಕೆ, ಮಳೆ ಏನೋ ಬೇಸಿಗೆ ಪರವಾಗಿರಲಿಲ್ಲ. ಇವಾಗ ಮಳೆಗಾಲ, ಮಳೆ ಬಂದ್ರೂ ಜಾಸ್ತಿ ಸೆಕೆ ಅದ. ಸದ್ಯಕ್ಕೆ ಇವತ್ತಿನ ಬ್ಲಾಗ್ ಈ ಥರ ಇತ್ತು. ನಾನು ಬ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನೆಕ್ಸ್ಟು ನಾಳೆ ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿವಿ. ಅದು ಆದರೆ ವಿಡಿಯೋ ಶೇರ್ ಮಾಡ್ತೀನಿ, ಇಲ್ಲ ಅಂದಿಲ್ಲ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್ ಬಾಯ್.